ಇಲ್ಲಿ ಶ್ರೀನ್ ಎಂಟ್ರ್ ಆಗುವಾಗ ಒಂದು ಟೋರಿ ಗೇಟ್ ಅಂತ ಇರ್ತದೆ ದೊಡ್ಡದು, ಬರುವಾಗ ಅದರಿಂದವೇ ಎಂಟ್ರ್ ಆಗ್ಬೇಕಂತೆ. ಅದು ಆಕ್ಚುಲಿ ಬೇಸಿಕ್ಲಿ ಹೇಳ್ದಂತಾನೆ ಏರಿಯಾ ಒಂದು ಡಯಟ್ ಇದ್ದು, ಆ ಒಂದು ದೈವದ ಅಂತ ಹೇಳ್ತಾರಲ್ಲ ನಮ್ಮ ಸೈಡಲ್ಲಿ, ಹಾಗೆ ಒಂದು ಪವರ್ಫುಲ್ ಡಯಟ್ ಇದ್ದು ಅಲ್ಲಿದ್ದಾರೆ. ಆ ಟೋರಿ ಗೇಟ್ ಅದೊಂದು ಎಂಟ್ರಿ ಲಿಂಕ್ ಬಿಟ್ವೀನ್ ವರ್ಲ್ಡ್ ಮತ್ತೆ ಇದಂತ. ಸಣ್ಣದಿರುವಾಗ ತಿನ್ಲಿಲ್ಲ, ಅದಕ್ಕೆ ಈಗ ತಿಂತಿದ್ದಲ್ಲ ನೋಡಿ. ಎಲ್ಲಿ ಹೋದದ ತಿನ್ನದೆ ಬಿಸಾಡಿದಲ್ಲಿ ನೋಡಿ ಹುಡುಗಿ. ಇಲ್ಲಿ ಒಂದು ವೆರಿ ವಿಯರ್ಡ್ ನಾನು ನೋಡಿದ್ದು ಪಿಗ್ ಕೆಫೆ. ಜಪಾನ್ ಒಂದು ಓಲ್ಡೆಸ್ಟ್ ಟೆಂಪಲ್, ಬೇಸಿಕಲಿ ಬುದ್ಧ ಟೆಂಪಲ್. ಇಲ್ಲಿ ಬುದ್ಧವನ್ನು ವರ್ಷಿಪ್ ಮಾಡ್ತಾರೆ. ಇಯರ್ಲಿ ಅರೌಂಡ್ 30 ಮಿಲಿಯನ್ ಪೀಪಲ್ ಬರ್ತಾರಂತೆ. ಇದು ಸ್ಕ್ವಿಡ್ ಅಲ್ಲ, ಇದು ಆಕ್ಟೋಪಸ್. ಮೂವ್ ಆಯ್ತಾ ಇಶ್ಯೂ, ಮೂವ್ ಆಯ್ತಾ. ವೆಲ್ಕಮ್ ಬ್ಯಾಕ್ ಟು ಅನ್ಫಿಲ್ಟರ್ ಸ್ಟೋರೀಸ್. ಇವತ್ತು ನಾವು ಟೋಕಿಯೋ ಸುತ್ತುವ. ಸೊ ಟೋಕಿಯೋದಲ್ಲಿ ಏನೆಲ್ಲ ನೋಡ್ಬೋದು, ಎಸ್ಪೆಷಲಿ ಟೆಂಪಲ್ಸ್, ಅದನ್ನೆಲ್ಲ ಈ ವ್ಲಾಗಲ್ಲಿ ಹೇಳ್ತೇವೆ. ಯಾವ ಟೆಂಪಲ್ಸ್ ನೀವು ವಿಸಿಟ್ ಮಾಡ್ಬೋದು, ಯಾವ ಶರೀರ ವಿಸಿಟ್ ಮಾಡ್ಬೋದು, ಹೇಗುಂಟು ಅದೆಲ್ಲ ತೋರಿಸ್ತೇವೆ. ಬನ್ನಿ ಹೋಗುವ. ಸೊ ಫಸ್ಟ್ ಲೊಕೇಶನ್ ನಾವು ಮೆಜಿಜಿಂಗು ಶ್ರೀನ್ಗೆ ಬಂದಿದ್ದೇವೆ. ಆ್ಯಕ್ಚುಲಿ ಇಲ್ಲಿ ಜಪಾನಲ್ಲಿ ಬಂದರೆ ನೀವು ಎರಡು ಟೈಪ್ ಇದು ನೋಡ್ತೀವಿ, ಒಂದು ಟೆಂಪಲ್, ಒಂದು ಶ್ರೀನ್ ಅಂತ. ಸೊ ಎರಡು ಕೂಡ ಡಿಫ್ರೆಂಟ್. ಟೆಂಪಲ್ ಏನಂದರೆ ಮೋಸ್ಟ್ಲಿ ಅಸೋಸಿಯೇಟೆಡ್ ವಿತ್ ಬುದ್ಧಿಸಮ್, ಅಲ್ಲಿ ಕಾಮ್ ಪೀಸ್ಫುಲ್ ಹೋಗಿ ಪ್ರೇಯರ್ ಮಾಡಲಿಕ್ಕೆ. ಮತ್ತು ಶ್ರೀನ್ ಏನಂದರೆ ಇಲ್ಲಿ ನಾವು ಬಂದಿದ್ದೇವಲ್ಲ, ಇಲ್ಲಿ ಶ್ರೀನ್ ಎಂಟ್ರ್ ಆಗುವಾಗ ಒಂದು ಟೋರಿ ಗೇಟ್ ಅಂತ ಇರ್ತದೆ ದೊಡ್ಡದು. ಸೊ ಅದರಲ್ಲಿ ನೀವು ಬರುವಾಗ ಅದರಿಂದವೇ ಎಂಟ್ರ್ ಆಗಬೇಕಂತೆ. ಅದು ಆ್ಯಕ್ಚುಲಿ ಬೇಸಿಕ್ಲಿ ಹೇಳ್ದಂತಾನೆ ಆ ಏರಿಯಾ ಒಂದು ಡಯಟ್ ಇದ್ದು, ಆ ಒಂದು ದೈವದ ಅಂತ ಹೇಳ್ತಾರಲ್ಲ ನಮ್ಮ ಸೈಡಲ್ಲಿ, ಹಾಗೆ ಒಂದು ಪವರ್ಫುಲ್ ಡಯಟ್ ಇದ್ದು ಅಲ್ಲಿದ್ದಾರೆ. ಆ ಟೋರಿ ಗೇಟ್ ಅದೊಂದು ಎಂಟ್ರಿ ಲಿಂಕ್ ಬಿಟ್ವೀನ್ ವರ್ಲ್ಡ್ ಮತ್ತು ಇದಂತ. ನೋಡ ಐಶ್ ಅಂತ ತಿಂತಿದ್ದಾಳ. ಸಣ್ಣದಿರುವಾಗ ತಿನ್ನಲಿಲ್ಲ, ಅದಕ್ಕೆ ಈಗ ತಿಂತಿದ್ದಾಳೆ ನೋಡಿ. ಸೊ ನಾವೀಗ ಇದ್ದೇವೆ ತಕೇಶಿ ಸ್ಟ್ರೀಟ್ ಅಂತ. ಇದೊಂದು ದೊಡ್ಡ ಸ್ಟ್ರೀಟ್. ಇಲ್ಲಿ ಶಾಪಿಂಗ್ ಎಲ್ಲ ಉಂಟು, ಫುಡ್ ಎಲ್ಲ ಉಂಟು, ಸ್ವಲ್ಪ ಕಾಸ್ಟ್ಲಿ ಉಂಟು ನೋಡಿ. ಐಶ್ ಇದೆಲ್ಲ ತಿಂತಿದ್ದಾಳೆ. ಇದಕ್ಕೆ ಎಷ್ಟು ಕೊಟ್ಟಿದ್ದಾಳೆ? 500 ರೂಪಾಯಿ. 500 ರೂಪಾಯಿ ಕೊಟ್ಟಿದ್ದಾಳೆ ಒಂದು ಇದಕ್ಕೆ. ಅದಕ್ಕೆ ಇಲ್ಲಿ ಬಂದರೆ ಹೀಗೆ ಹಣ ಖರ್ಚು ಮಾಡೋರಿಗೆ ಖರ್ಚು ಮಾಡ್ಬೋದು. ಹಾಗೆಂತ ಸ್ಪೆಷಾಲಿಟಿ ಇಲ್ಲ, ಒಂದು ಐಕಾನಿಕ್ ಸ್ಟ್ರೀಟ್ ಎಲ್ಲ ಬಂದಿದ್ದಾರೆ ಹಾಗೆ ನೋಡಿ. ಕ್ಯಾಂಡಿ ಎಲ್ಲಿ ಹೋಯ್ತು ನೋಡಿ, ನೋಡಿ ಕಲ್ಪ್ರಿಟ್. ಎಲ್ಲಿ ಹೋದದ ತಿನ್ನದೆ ಬಿಸಾಡಿದಲ್ಲಿ ನೋಡಿ ಹುಡುಗಿ. ಎಲ್ಲ ಬಿಸಾಡೋದು ನೋಡಿ. ಮತ್ತೆ ಹೇಗೆ ತಗೊಳ್ಳೋದು? ಸೊ ಜಪಾನಲ್ಲಿ ತುಂಬ ವಿಯರ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಟ್ರೈ ಮಾಡಲಿಕ್ಕೆ ಬೇಕಿದ್ರೆ ಒಂದು ಪಿಗ್ ಕೆಫೆ ಅಂತ ಉಂಟು. ಇಲ್ಲಿ ನಿಮಗೆ ಸಣ್ಣ ಸಣ್ಣ ಪಂಜಿಗಳು ಸಿಗ್ತದೆ, ಸಣ್ಣ ಸಣ್ಣ ಪಿಗ್ಗಳು, ಅದನ್ನು ಪೆಟ್ ಮಾಡೋದು. ಇಂಡಿಯಾದಲ್ಲಿ ಡಾಗ್ ಕೆಫೆ ಎಲ್ಲ ಉಂಟು, ಕ್ಯಾಟ್ ಕೆಫೆಸ್ ಇರಬೇಕು, ಆದರೆ ಇಲ್ಲಿ ಒಂದು ವೆರಿ ವಿಯರ್ಡ್ ನಾನು ನೋಡಿದ್ದು ಪಿಗ್ ಕೆಫೆ. ಅದನ್ನು ಸ್ವಲ್ಪ ದೊಡ್ಡದಾದ್ಮೇಲೆ ಇವರು ತಿಂತಾರೆ, ಯಾಕಂದರೆ ಇಲ್ಲಿ ತುಂಬ ಕಡೆ ಅವೈಲೇಬಲ್ ಇರೋದು ಪೋರ್ಕೆ. ನೋಡಿ ಇಲ್ಲಿ ರಿಸರ್ವೇಷನ್ ರಿಕ್ವೈರ್ಡ್ ಅಂತೆ. ಸೊ ಸೆಕೆಂಡ್ ಟೆಂಪಲ್ ನೀವು ಯಾವುದು ವಿಸಿಟ್ ಮಾಡ್ಬೋದಂದರೆ ಸೆನ್ಸೋಜಿ ಟೆಂಪಲ್. ಇದು ಇರೋದು ಆಸಾಕೂಸದಲ್ಲಿ. ಸೊ ಮೆಟ್ರೋ ಸ್ಟೇಷನಿಂದ ಹೊರಗೆ ಬರುವಾಗವೇ ನಿಮಗೆ ಈ ಟೆಂಪಲ್ ಇದೆ ಆಂಬಿಯನ್ಸ್ ಸಿಗ್ತದೆ, ಬಿಕಾಸ್ ತುಂಬ ಶಾಪ್ಸ್ ಉಂಟು. ಅಲ್ಲಿಂದ ನಡ್ಕೊಂಡು ಬಂದರೆ ನಿಮಗೆ ಇದು ಬ್ಯೂಟಿಫುಲ್ ಟೆಂಪಲ್ ಸಿಗ್ತದೆ. ಆದರೆ ನಾವೊಂದು ಮಿಸ್ಟೇಕ್ ಮಾಡಿದ್ದೇವೆ, ಲೇಟ್ ಬಂದಿದ್ದೇವೆ, ಹಾಗೆ ತುಂಬ ಜನರಿದ್ದಾರೆ. ನಿಮಗೆ ಜನರು ಬೇಡ, ಸ್ಕಿಪ್ ಮಾಡಬೇಕಂದ್ರೆ ಬೇಗ ಬನ್ನಿ, ಬೆಳಿಗ್ಗೆ ಒಂದು 7 ಗಂಟೆಗೆ ಇಲ್ಲಾಂದರೆ 8 ಗಂಟೆಗೆ ಬನ್ನಿ, ಆಗ ಸ್ವಲ್ಪ ಕಂಪ್ಯಾರಿಟಿವ್ಲಿ ಕಮ್ಮಿ ಟೂರಿಸ್ಟ್ ಇರ್ತಾರೆ. ಈ ಟೆಂಪಲ್ದು ಇಂಪಾರ್ಟೆನ್ಸ್ ಏನಂದರೆ ಇದು ಜಪಾನ್ದೊಂದು ಓಲ್ಡೆಸ್ಟ್ ಟೆಂಪಲ್, ಬೇಸಿಕಲಿ ಬುದ್ಧ ಟೆಂಪಲ್. ಇಲ್ಲಿ ಬುದ್ಧವನ್ನು ವರ್ಷಿಪ್ ಮಾಡ್ತಾರೆ. ಇಯರ್ಲಿ ಅರೌಂಡ್ 30 ಮಿಲಿಯನ್ ಪೀಪಲ್ ಬರ್ತಾರಂತೆ. ಈಗವೇ ಗೊತ್ತಾಗ್ತದೆ ಎಷ್ಟು ಜನ ಬರ್ತಾರೆ ಅಂತ. ಸೊ ಡೆಫಿನೆಟ್ಲಿ ಇದನ್ನು ವಿಸಿಟ್ ಮಾಡಿ.
ಟೆಂಪಲಿಂದ ಸ್ವಲ್ಪ ಈ ಸೈಡ್ ಮಾಡಿದೆ ಆಪೋಸಿಟಲ್ಲಿ ದೊಡ್ಡ ಸ್ಟ್ರೀಟ್ ಉಂಟು ಇಲ್ಲಿ ಶಾಪಿಂಗ್ ಸ್ಟ್ರೀಟ್. ಇದಕ್ಕೆ ನಕಮ್ ಮಿಸಿರಿ ದೋರಿ ಸ್ಟ್ರೀಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಫುಡ್, ಸುವಿನಿಯರ್ಸ್, ಬ್ಯಾಗ್ಸ್ ಎಲ್ಲ ಸಿಗ್ತದೆ. ಸೊ ನಿಮಗೆ ಶಾಪಿಂಗ್ ಬೇಕಾದ್ರೆ ಶಾಪಿಂಗ್ ಮಾಡ್ಬೋದು. ಬಟ್ ಕಾಸ್ಟ್ ಸ್ವಲ್ಪ ಕಂಪ್ಯಾರಿಟಿವ್ಲಿ ಎಕ್ಸ್ಪೆನ್ಸಿವ್ ದೆನ್ ಅದರ್ ಶಾಪ್ಸ್. ಸೊ ಈಗ ಆಬ್ವಿಯಸ್ಲಿ ಟೂರಿಸ್ಟ್ ಡೆಸ್ಟಿನೇಷನ್ ಇದು, ಸೊ ಕಾಸ್ಟ್ ಸ್ವಲ್ಪ ಎಕ್ಸ್ಪೆನ್ಸಿವೇ ಇರ್ತದೆ. ಬಟ್ ಫುಡ್ಡೆಲ್ಲ ಒಳ್ಳೆ ಕಾಣ್ತದೆ, ಡಿಫ್ರೆಂಟ್ ಫುಡ್ ಎಲ್ಲ. ನಾವೀಗ ಅಸಗುಸದಲ್ಲಿ ಸ್ಟ್ರೀಟ್ಸ್ ಎಲ್ಲ ನೋಡಿದ್ದೆವು, ಒಂದು ಚಿಕನ್ ಎಂಥದ ಟ್ರೈ ಮಾಡಿದ್ದೆವು. ಮತ್ತು ಇಲ್ಲಿ ಬಂದು ಒಂದು ಫೇಮಸ್ ರೆಸ್ಟೋರೆಂಟಿಗೆ ಬಂದಿದೆ, ಒಳ್ಳೆ ರಿವ್ಯೂಸ್ ಉಂಟು ಗೂಗಲಲ್ಲಿ. ಇದರ ಹೆಸರು ಅಸಾಕುಸ ಮೊಂಜಾ ಕನೋಯ ಹನಾರೈ ಅಂತೆ. ಇದೊಂಥರ ಒಂದು ಡಿಫ್ರೆಂಟ್ ಡಿಶ್ ಉಂಟು. ಇದರ ಡಿಶ್ಶಿನ ಹೆಸರು ಮೊಂಜಾ ಯಾಕಿ ಅಂತ. ಸೊ ಮೊಂಜಾ ಯಾಕಿ ಟ್ರೈ ಮಾಡ್ಲಿಕ್ಕೆ ಬಂದಿದ್ದೇವೆ. ಎಂತ ಅರ್ಥ ಆಗಲಿಲ್ಲ. ಒಬ್ಬರಿಗೆ ಒಂದು ಡಿಶ್ ಆರ್ಡರ್ ಮಾಡಬೇಕಂತ ಹೇಳಿದ್ರು, ಆರ್ಡರ್ ಮಾಡಿದ್ದೆವು. ಎಂಥದ ಸ್ಕ್ವಿಡ್ ಟೆಂಟಿಕಲ್ಸ್ ಎಲ್ಲ ಹೇಳಿದ್ರು, ಟೆಸ್ಟಿಕಲ್ಸ್ ಅಲ್ಲ. ನಾನು ಅದೇ ರಿವ್ಯೂಸ್ ನೋಡ್ತಾ ಇದ್ದೇನೆ ಅಂತ. ಸೊ ಇದರ ಹೆಸರು ನೋಡಿ, ಹೀಗೆ ಉಂಟು ನೋಡಿ, ತುಂಬ ಫೇಮಸ್. 3000 ರೇಟಿಂಗ್ ಉಂಟು, 4.8 ಉಂಟು ರೇಟಿಂಗ್. ಅದು ಎಲ್ಲಿ ಸಿಕ್ಕುದಿಲ್ಲ, ಜಪಾನಲ್ಲಿ ಭಾರಿ ಕಮ್ಮಿ, 4.8 ಎಲ್ಲ ಸಿಕ್ಕುದು ರೇಟಿಂಗ್. ಸೊ ಬನ್ನಿ ನೋಡುವ ಎಂತ ಅಂತ. ಇದು ಸ್ಕ್ವಿಡ್ ತಂದು ಕೊಟ್ಟಿದೆ, 2 ಸ್ಕ್ವಿಡ್. ಇದು ಸ್ಕ್ವಿಡ್ ಅಲ್ಲ, ಇದು ಆಕ್ಟೋಪಸ್. ಮೂವ್ ಆಯ್ತಾ ಇಷ್ಟು? ಮೂವ್ ಆಯ್ತಾ? ಇದಕ್ಕೆ ನಮಗೆ ಹೀಗೆ ಮಾಡ್ಲಿಕ್ಕೆ ಅಂತ ಜಪಾನಿಗೆ ಒಂದು ಬುಕ್ ಮಾಡ್ತಿದ್ದೇವೆ. ಹೌದು, ಮನೇಲಿ ಬುಕ್ ಮಾಡ್ಲಿಕ್ಕೆ ನಿಂಗೆ ಆಗುದಿಲ್ಲ, ಜಪಾನಿಗೆ ಒಂದು ಬುಕ್ ಮಾಡೋದು. ಓಕೆ, ಈಟ್ ಅಂತ ಹೇಳ್ಬೋದು. ಈಗ ಈಟ್ ಮಾಡಬೇಕಿದ್ದಾನೆ, ಈಟ್ ಮಾಡುವ ಅಷ್ಟೇ. ಇದು ಬಿಸಿ ಇರ್ತದೆ. ಈಗ ಕೊಡ್ತೇನೆ, ಈಸಿಯಾಗ. अबे जल्दी बोल, कल सुबह पनवेल निकलना है. ಖಾರ ಬೇಕು, ಖಾರ. ಪೆಪ್ಪರ್ ಅಲ್ಲ ಇದು. ಇನ್ನ ಹಾಗೆ ಪಾಪಿ ಉಂಟಾ? ಆಡಿಯನ್ಸ್ ವಾಂಟ್ಸ್ ನೋ. ಹಬ್ಬ ಇಲ್ಲ, ಅಲ್ಲಿ ವಿಡಿಯೋ ಲಾಂಗ್ ಆಗ್ತದೆ. ಸ್ವಿಡ್ ಆಗಿ ಉಂಟು, ಆದರೆ ಚಪ್ಪೆ ಉಂಟು. ಪೆಪ್ಪರ್ ಹಾಕಿ ಕೂಡ, ಪೆಪ್ಪರ್ ಹಾಕಿ ಸ್ವಲ್ಪ ಖಾರ ಆಯಿತು, ಆದರೆ ಬಟ್ ಮೀಟ್ ಸ್ಕ್ವಿಡ್ ಆಗಿ ಉಂಟು, ಎಕ್ಸಾಕ್ಟ್ಲಿ ಲೈಕ್ ಸ್ಕ್ವಿಡ್. ಸೊ ಸೀ ಫುಡ್ ತಿನ್ನುವಾಗರಾದರೆ ನಿಮಗೆ ಅಷ್ಟು ವಿಯರ್ಡ್ ಆಗೋದಿಲ್ಲ. ಬೇಸಿಕಲಿ ನಮ್ಮ ಮಂಗಳೂರಲ್ಲಿ ಸ್ಕ್ವಿಡ್ ಎಲ್ಲ ತುಂಬ ತಿಂತೇವೆ. ಇನಿಷಿಯಲಿ ನೋಡುವಾಗ ವಿಯರ್ಡ್ ಆಯಿತು, ಬಿಕಾಸ್ ಅದು ಇಡೀ ಇತ್ತು. ಬಟ್ ಈಗ ಫೈನ್, ಯು ಕ್ಯಾನ್ ಈಟ್ ಇಟ್. ಆ್ಯಕ್ಚುಲಿ ಆಗ ತಿನ್ನುವಾಗ ನಾನು ಇದು ಹಾಕಲಿಲ್ಲ, ಪೆಪ್ಪರ್. ಈಗ ಪೆಪ್ಪರ್ ಹಾಕಿ ಒಳ್ಳೆ ನೋಡಿ. ಈಗ ಎಂಥದ ಮಾಡ್ತಿದ್ದಾರೆ ನೋಡಿ, ಫಸ್ಟ್ ಈಗ ಕ್ಲೀನ್ ಮಾಡ್ತಿದ್ದಾರೆ. ಈಗ ಆಯಿಲ್ ಹಾಕಿದ್ರು. ಈಗ ನೋಡಿ ಎಂಥದ ಚಿಕನ್ ಎಲ್ಲ ಸೈಡಿಗೆ ಹಾಕ್ತಿದ್ದಾರೆ. ಇಷ್ಟು ಕ್ಯಾಬೇಜ್ ಹಾಕಿದ್ರು, ಇಷ್ಟು. ಅದರಲ್ಲಿ ಬ್ಯಾಟರ್ ಕೂಡ ಉಂಟು ಕೆಳಗೆ ನೋಡು. ಇಷ್ಟು ಕ್ಯಾಬೇಜ್ ತಿನ್ನೋದು ಹೌದು, 2 ಉಂಟು. ಈಗ ಚಿಕನನ್ನು ಐ ಥಿಂಕ್ ಫುಲ್ ಉಡಿ ಮಾಡ್ತಿದ್ದಾರೆ. ಎಲ್ಲ ಮಿಕ್ಸ್ ಮಾಡಿದ್ರು, ಫುಲ್ ಮಿಕ್ಸ್ ಆಯಿತು ನೋಡಿ. ಇದೆಲ್ಲ ವೀಡಿಯೋ ನೋಡಿ ನಿಮಗೆ ಗೊತ್ತಾಗ್ತದೆ ಎಂತೆಲ್ಲ ಆರ್ಡರ್ ಮಾಡಬೇಕು, ಎಲ್ಲೆಲ್ಲಿ ಬರಬೇಕಂತ. ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಎಷ್ಟು ಯೂಸ್ಫುಲ್ ಅಲ್ಲ ನಿಮಗೆ. ಈಗ ಫುಲ್ ಚೀಸ್ ಹಾಕಿದ್ರು. ಥ್ಯಾಂಕ್ ಯು. ಈಗ ಮತ್ತೊಂದು ಬರ್ತದ ಇಂಥದ್ದೇ? ಹಾಂ, ಮತ್ತೊಂದು ಹೇಗುಂಟು? ಎಂಥದಾಗಿ ಉಂಟು? ಚೀಸಿ ಉಂಟು, ಅಲ್ಲ ನೋಡಿ, ಚೀಸಿ ಉಂಟು, ತುಂಬ ಕ್ಯಾಬೇಜ್ ಉಂಟು, ಚೀಸಿ ಕ್ಯಾಬೇಜ್ ಆಗಿ ಉಂಟು. better than expected, huh? Very good in fact, ಅಲ್ಲ? ವೆರಿ ಗುಡ್ ಇನ್ ಫ್ಯಾಕ್ಟ್. ಚೀಸ್ ಹಾಕೋದು ಕೂಡ ಒಳ್ಳೆ ಇರ್ಬೋದು. ನಾನು ಅದು ಎಕ್ಸ್ಟ್ರಾ ಚೀಸ್ ಹಾಕಿದಲ್ಲ, ನನಗೆ ಇಷ್ಟವರೆಗೆ ಇಷ್ಟು ಕ್ಯಾಬೇಜ್ ತಿನ್ನಲಿಲ್ಲ. ಇದು ಕ್ಯಾಬೇಜ್ ತಿಂದೆ ಇವತ್ತು, ಎಷ್ಟು ಕ್ಯಾಬೇಜ್ ತಿಂದೆ ಹೋಗೋದು ನೀವೊಂದು. ಹೇಗೆ ತಿನ್ಲಿಕ್ಕೆ ಆಗ್ಬೋದಾ? ನೀನು ಬಿಸಾಡ್ಲಿಕ್ಕೆ ನೋಡೋದಲ್ಲ. ಹಾಂ, ನಾವು ತಪ್ಪು ಮಾಡಿದ್ದೇವೆ. ಆಯ್ತು, ಇಲ್ಲಿ ಬಂದರೆ ಒಂದು ಮೇನ್ ಡಿಶ್ ಆರ್ಡರ್ ಮಾಡಿ, ಮತ್ತೊಂದು ಅಪಡೈಸರ್ ಆರ್ಡರ್ ಮಾಡಿ, ಸಾಕು. ನಾವೇ ಕ್ಲೀನ್ ಮಾಡ್ತಿದ್ದೇವೆ ಎಲ್ಲ ಗ್ರಿಲ್ಲನ್ನು ನೋಡಿ.
ನಾವೇ ಹಣ ಕೊಡಬೇಕು, ನಾವೇ ಕೆಲಸ ಮಾಡಬೇಕು ಇಲ್ಲಿ. ಇದೊಮ್ಮೆ ನೋಡಿ, ಇದು ನಂಬರ್ 2. ಆಗ ಬೇಡ ಬೇಡ ಅಂತಿದ್ದೆವು, ಆದರೆ ಅವರು ಬಂದು ಮಾಡಿ ಹೋದಾಗ ಆಯಿತು, ವಾವ್ ಎಷ್ಟು ಚಂದಾಗ ಅಂತದೆ. ಆ್ಯಕ್ಚುಲಿ ಚೆಂದ ಕಾಣ್ತದೆ. ಇದು ಚಿಕನ್, ಎಗ್ ಮತ್ತು ಆನಿಯನ್ಸ್, ಅದಕ್ಕೆ ಎಲ್ಲ ಮಾಡಿದ್ರು, ಮತ್ತು ಎಗ್ ಹಾಕಿದ್ರ ಮೇಲೆ ಎಗ್ ಹಾಕಿ ಆನಿಯನ್ ಇಂಥದ್ದು ಹಾಕಿದ್ರು. ಒಳ್ಳೆ ಕಾಣ್ತದೆ ನೋಡಿ, ನೋಡಲಿಕ್ಕೆ ಸೂಪರ್ ಆಗ್ತದಲ್ಲ. ಇಲ್ಲ ಸ್ವಲ್ಪ ಕುಕ್ ಆಗಲಿ, ಚಿಕನ್ ಎಲ್ಲ ಕುಕ್ ಆಗೋದು ಬೇಡವ, ತಿನ್ನುವ ಅಂತ. ರಾ ಇತ್ತು ಚಿಕನ್, ಸ್ವಲ್ಪ ಹೊತ್ತು ನನ್ನಮ್ಮ ಎಲ್ಲ ಆದರೆ ಹೇಳ್ತಿದ್ದೆ ಎಂತ ಚಿಕನ್ ಕುಕ್ ಆಗಲಿಲ್ಲ ಅದು ಇದು ಅಂತ. ಮಿಷನ್ ಸಕ್ಸಸ್ಫುಲ್. ಲಾಸ್ಟ್ ಪೀಸ್ ಇಲ್ಲಿ ಒಳಗೆ ತುಂಬ ಹೋಗಿದೆ ಆಯಿತಾ. ಲಾಸ್ಟ್ ಪೀಸ್ ಇದೊಳಗೆ ತುಂಬ ಹೋಗಿದೆ, ಬಟ್ ವಿ ಏಟ್ ಇಟ್. ಸೊ ಇದಕ್ಕೆ ಒಟ್ಟು ಟೋಟಲ್ ಪ್ರೈಸ್ ನಮಗೆ ಅರೌಂಡ್ 4000 yen ಆಯಿತು, ಅಂದರೆ 2000 rupees. ನಾಟ್ ಬ್ಯಾಡ್ ಫಾರ್ ಅ ಟೂರಿಸ್ಟ್ ಲೊಕೇಶನ್. ಇವನ್ ಇಂಡಿಯಾದಲ್ಲಿ ಹೋದರೆ ಇದಕ್ಕಿಂತ ಜಾಸ್ತಿ ಆಗ್ತದೆ. ಇದು ತಿಂದು ನಮ್ಮ ಹೊಟ್ಟೆ ಫುಲ್ ಆಯ್ತು ಮಾರೆ. ಇದಾದ ನಂತರ ನಮ್ಮ ಫೇವ್ರೇಟ್ ಚೈಲ್ಡ್ಹುಡ್ ಕಾರ್ಟೂನ್ ಪ್ಲೇಸಿಗೆ ಹೋದೆವು. ಇದರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇವೆ ಆಯ್ತಾ. ಅಲ್ಲಿ ತನಕ ಕೀಪ್ ಟ್ರಾವೆಲಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೊಂದು ಮರಿಬೇಡಿ.